ಅಧಿಕಾರಿಗಳು ವರ್ಸಸ್ ಗ್ರಾಮಸ್ಥರು ಕಡತ ಸಾಗಿಸ್ತಾ ಇದ್ದಂತಹ ಅಧಿಕಾರಿಗಳನ್ನು ತಡೆದು ನಿಲ್ಲಿಸಿದ ರೊಚ್ಚಿಗೆದ್ದ ಜನತೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೋರವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ನಡುವಿನ ಹಗ್ಗ ಜಗ್ಗಾಟ ತಾರಕಕ್ಕೇರಿದೆ. ಗೋರವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಿಂದ ಪಿಡಿಒ ಹಾಗೂ ಬಿಲ್ ಕಲೆಕ್ಟರ್ ಅವರು ಪಂಚಾಯಿತಿಯ ಪ್ರಮುಖ ಕಡತಗಳನ್ನು ಮೂಟೆಗಳಲ್ಲಿ ತುಂಬಿ ಸಾಗಿಸ್ತಾ ಇದ್ದಾಗ ಇದನ್ನು ಗಮನಿಸಿದ ಗ್ರಾಮಸ್ಥರು ಅಧಿಕಾರಿಗಳನ್ನು ತಡೆದು ನಿಲ್ಲಿಸಿದ್ದಾರೆ. ಜನರ ಗುಂಪು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ವಿಶೇಷವೇನೆಂದರೆ ಈ ಗುಂಪಿನ ನಡುವೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಗೋರವನಹಳ್ಳಿ ಗ್ರಾಮ ಪಂಚಾಯಿತಿಯನ್ನ ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡಿರುವುದನ್ನು ಗ್ರಾಮಸ್ಥರು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಈ ನಿರ್ಧಾರವನ್ನ ಕೈಬಿಡುವಂತೆ ಆಗ್ರಹಿಸಿ ಕಳೆದ 2 ತಿಂಗಳಿಂದ ನಿರಂತರವಾಗಿ ಒಂದು ಧರಣಿ ಸತ್ಯಾಗ್ರಹವನ್ನ ನಡೆಸುತ್ತಿದ್ದಾರೆ. ಜನರ ತೀವ್ರ ವಿರೋಧದ ನಡುವೆಯೂ ಕೂಡ ಅಧಿಕಾರಿಗಳು ಈ ಒಂದು ಹಿಂದೆಯೂ ಒಮ್ಮೆ ಇದೇ ರೀತಿ ಕಡತಗಳನ್ನು ಸಾಗಿಸಲು ಯತ್ನಿಸಿ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ರು. ಇದೀಗ ಮತ್ತೆ ಅದೇ ರೀತಿ ಕಡತಗಳನ್ನು ಸಾಗಿಸಲು ಮುಂದಾಗಿರುವುದು ಜನರ ಆಕ್ರೋಶದ ಕಟ್ಟೆಯೊಡೆಯುವಂತೆ ಮಾಡಿದೆ. ಜನರ ಭಾವನೆಗಳನ್ನು ಹಾಗೂ ವಿರೋಧವನ್ನ ಲೆಕ್ಕಿಸದೆ ಅಧಿಕಾರಿಗಳು ಏಕಪಕ್ಷೀಯವಾಗಿ ನಡೆದುಕೊಳ್ತಾ ಇರುವುದು ಈ ಸಂಘರ್ಷಕ್ಕೆ ಮೂಲ ಕಾರಣವಾಗಿದೆ. ಈ ಒಂದು ತೊಡಕು ಹೀಗೆಯೇ ಮುಂದುವರೆದರೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ನಡುವೆ ದೊಡ್ಡ ಮಟ್ಟದ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಕೂಡಲೇ ಮಂಡ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಬೇಕು ಎಂದು ಪ್ರತಿಭಟನಾ ನಿರತ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಅಹವಾಲುಗಳನ್ನು ಆಲಿಸಿ ಸೂಕ್ತ ಪರಿಹಾರವನ್ನು ಒದಗಿಸಬೇಕಾಗಿದೆ. ಇದು ಮಾತ್ರ ಬಂದು ಕೋರ್ಟ್ ಹೆಂಗ್ರೆ ಮುಟ್ತೀರ ನೀವು? ಹೆಂಗ್ರೆ ಮುಟ್ತಾರೆ? ಕೋರ್ಟ್ ಅಲ್ಲಿ ಒಳ್ಳೆದಾದ ಕೆಟ್ಟದಾದ ಒತ್ತಡ ತಗೋದ್ರಿ ನೀವು. ಈಗ ಹೆಂಗ್ರೆ ಮುಟ್ತಾರೆ? ಊರಿಂದ ಹಚ್ಕೋಬೇಕು, ಎಕ್ರ ತಗೋಬಾರ್ದು. ಊರಿಂದ ನಮ್ಮೇನ ಕೇಳಿ ಮಾಡಿದಾರ ಅಧಿಕಾರಿ ಹೆಂಗ್ ಕಳಿಸ್ತಾರೆ? ಊರು ವಿಚಾರ ಮಾಡಿ ಮನೆಗಳು ಉದ್ದಾರ ಆಗಲ್ಲ. ಯಾರು ನಮ್ಮೂರ ಮಾಡ್ತಾರೆ, ಉಳ್ಕಲ್ಲ. ಯಾರು ನಮ್ಮೂರ ಮಾಡ್ತಾರೆ, ಯಾರು ಉಳಿಯಲ್ಲ. ಹೊಟ್ಟೆಗೆ ಅನ್ನ ತಿಂತಾರೆ, ಏನ್ ತಿಂತಾರೆ ನೀವು? ಯಾಕಂದ್ರೆ ಬೇರೆ ಕೇಸ್ಗಳು ಬಂದ್ರೆ ಕೋರ್ಟ್ ಅಲ್ಲದ ನಾವೇನು ಮುಟ್ಟುಕಾಗುದ ಅಂತೀರ. ಇದು ಮಾತ್ರ ಬಂದು ಕೋರ್ಟ್ ಹೆಂಗ್ರೆ ಮುಟ್ತೀರ ನೀವು? ಹೆಂಗ್ರೆ ಮುಟ್ತಾರೆ? ಕೋರ್ಟ್ ಅಲ್ಲಿ ಒಳ್ಳೆದಾದ ಕೆಟ್ಟದಾದ ಒತ್ತಡ ತಗೋದ್ರಿ ನೀವು. ಈಗ ಹೆಂಗ್ರೆ ಮುಟ್ತಾರೆ? 50 ಜನ ಇವತ್ತು ಎಲ್ಲ ಸತ್ತೋದಕ್ಕೆ ಹೋದರೆ ಸತ್ತೋದಾಗ ಇವರು ಹೊಂಟೋಗ ಅಂತ ಬಂದವರಲ್ಲ, ಇಂತೆ ಸಂತಾನ ಕಳ್ತಾರೆ. ಇದು ನಮ್ಮ ಸರ್ಕಾರ. ಇಂತೆ ಬರಬೇಕಾಗಿತ್ತ ಸ್ವಾತಂತ್ರ್ಯ. ಜನಗಳ ಜೊತೆ ಸ್ವಾತಂತ್ರ್ಯ ಅನ್ನೋದು ಸರ್ಕಾರಿ ಅಧಿಕಾರಿಗಳು ಆತ್ಮವಂಚನೆ ಮಾಡ್ಕೋಬೇಡಿ ಸರ್. ನೀವು ಎದೆ ಬಿಟ್ಕೊಂಡು ಹೇಳಿ ಸರ್. ಸರ್ಕಾರಿ ಅಧಿಕಾರಿಗಳು ಮಾತಾಡೋದೇನು? ವಿದ್ಯಾವಂತರಲ್ವಾ ಸರ್? ವಿದ್ಯಾವಂತರಲ್ವಾ? ಈಗ ಯುವ ಸರ್ ಬರ್ತಾರೆ, ಅವ್ರ ಜೊತೆ ಮಾತಾಡೋಣ. ಆಯ್ತು, ಜನ ಹೋಗಿ ಊರಿಂದ ಹಚ್ಕೋಬೇಕು, ಎಕ್ರ ತಗೋಬಾರ್ದು. ಊರಿಂದ ನಮ್ಮೇನ ಕೇಳಿ ಮಾಡಿದಾರ ಅಧಿಕಾರಿ ಹೆಂಗ್ ಕಳಿಸ್ತಾರೆ? ಊರು ವಿಚಾರ ಮಾಡಿ ಮನೆಗಳು ಉದ್ದಾರ ಆಗಲ್ಲ. ಯಾರು ನಮ್ಮೂರ ಮಾಡ್ತಾರೆ, ಉಳ್ಕಲ್ಲ. ಯಾರು ನಮ್ಮೂರ ಮಾಡ್ತಾರೆ, ಯಾರು ಉಳಿಯಲ್ಲ. ಇಲ್ಲ ನೋಡಲ್ಲಿ ನೋಡಲ್ಲಿ ನೋಡ್ರಪ್ಪ